₹1,000 kg ಮ್ಯಾಂಗೋ ಎಲ್ಲ ತಗೊಂಡಿರಲ್ಲ ಗುರು. ಟ್ರೈ ಮಾಡಿಲ್ಲ, ₹1,000 ಆಯ್ತಾ. ಸೊ ಅದು ಹಣ್ಣು ಹೇಗಿರುತ್ತೆ ನೋಡೋಣ, ಅಷ್ಟೊಂದು ರೇಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾನಿವತ್ತು ಫಾರ್ಮರ್ ಮ್ಯಾಂಗೋ ಮೇಳಕ್ಕೆ ಬಂದಿದ್ದೀನಿ. ಇದು ನಡೀತಾ ಇರೋದು ಲಾಲ್ಬಾಗಲ್ಲಿ. ಸೊ ಲಾಲ್ಬಾಗ್ ಸುತ್ತಮುತ್ತ ಯಾರಿದ್ದೀರೋ ಅವರೆಲ್ಲ ಈ ಮೇಳಕ್ಕೆ ಆರಾಮಲ್ಲಿ ಬಂದು ವಿಸಿಟ್ ಮಾಡಬಹುದು. ಈ ಮೇಳ ಈ ಮಂತ್ 24th ಇದೆ. ಬೈ ಚಾನ್ಸ್ ಈ ವಿಡಿಯೋನ ನೀವು ಈ ಮಂತ್ 24th ಒಳಗಡೆನೆ ಯಾರಾದರೂ ನೋಡ್ತಾ ಇದ್ರೆ ನಿಮಗೆ ಬೆಸ್ಟ್ ಟೈಮ್ ಟು ವಿಸಿಟ್ ಈ ಮ್ಯಾಂಗೋ ಮೇಳಕ್ಕೆ. ಆ್ಯಂಡ್ ಈ ಮ್ಯಾಂಗೋ ಮೇಳದಲ್ಲಿ ಎಲ್ಲ ವೆರೈಟಿಯಾದ ಮ್ಯಾಂಗೋಗಳು ನಿಮಗೆ ಒಂದೇ ಕಡೆ ಸಿಗುತ್ತೆ. ಆ್ಯಂಡ್ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿದೆ. ಔಟ್ಸೈಡಲ್ಲಿ ನೀವು 1 kgಗೆ ಕೊಡೋ ಪ್ರೈಸ್ನ ಇಲ್ಲಿ 2-3 kgಗೆ ಅದೇ ಅಮೌಂಟ್ನ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬೋದು, ಅಷ್ಟು ಕಡಿಮೆಗಿದೆ. ಅಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ರುಮಾನಿ, ಅದಕ್ಕೆ ರುಮಾಲ್ ತರ ಇದೆಯಲ್ಲ, ರೌಂಡ್ ಆಗಿ, ಅದಕ್ಕೆ ರುಮಾನಿ. ನಾವು ಫಸ್ಟು ಇಲ್ಲಿ ಹೋದ ತಕ್ಷಣ ನಾವು ಪರ್ಚೇಸ್ ಏನೂ ಮಾಡಿಲ್ಲ. ಒಂದ್ಸತಿ ಅಷ್ಟು ಸ್ಟಾಲ್ನ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟಾಲ್ನ ವಿಸಿಟ್ ಮಾಡ್ತಾ ಇದ್ವಿ. ಅದು ಯಾವ್ದು ಇದು ಮಾಯನಾ ಎಷ್ಟು ಹೆಂಗಿದೆ ಕೆಜಿ? 1,000. ಅದೇ ಇನ್ನೊಂದು ಯಾವುದೋ ಒಂದು ಇದೇ ಕಲರಲ್ಲಿ 2 ಲಕ್ಷ ಬರ್ತಿತ್ತಲ್ಲ, ಅದು ಹಾಂ ಅದಿಲ್ಲ. ಹಾಂ ಅದು ಕಡಿಮೆನಾ? ಅದೇ ಹೇಳಿದ್ದು. ಯಾರಾದ್ರೂ ಫಸ್ಟ್ ಟೈಮ್ ಮ್ಯಾಂಗೋ ಮೇಳಕ್ಕೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನನ್ನ ಸಜೆಷನ್ ಏನು ಅಂದರೆ ಸ್ಟಾರ್ಟಿಂಗಲ್ಲೇ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಒಂದ್ಸತಿ ಎಷ್ಟು ಸ್ಟಾಲ್ಗಳಿದೆಯೋ ಫುಲ್ ಅಷ್ಟು ಸ್ಟಾಲ್ಗಳನ್ನ ಒಂದ್ಸತಿ ವಿಸಿಟ್ ಮಾಡಿಬಿಟ್ಟು ಎಲ್ಲಿ ಚೆನ್ನಾಗಿದೆ ಆ್ಯಂಡ್ ಎಲ್ಲಿ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಆ್ಯಂಡ್ ಎಲ್ಲಿ ಬಾರ್ಗೇನ್ ಮಾಡ್ಬೋದು ಅಂತ ಎಲ್ಲದನ್ನು ಚೆಕ್ ಮಾಡಿಬಿಟ್ಟು ನೀಟಾಗಿ ಒಂದ್ಸತಿ ಅನಲೈಸ್ ಮಾಡಿಬಿಟ್ಟು ಲಾಸ್ಟಿಗೆ ಹೋಗುವಾಗ ಪರ್ಚೇಸ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಬಿಕಾಸ್ ಸ್ಟಾರ್ಟಿಂಗಲ್ಲೇ ಪರ್ಚೇಸ್ ಮಾಡಿಕೊಂಡ್ರೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ, ಬ್ಯಾಗೇಜ್ ಕೂಡ ನೀವು ಕೈಯಲ್ಲಿ ಹಿಡ್ಕೊಂಡು ಫುಲ್ ಎಲ್ಲ ಕಡೆನೂ ಓಡಾಡಬೇಕಾಗುತ್ತೆ. ಸೊ ಲಾಸ್ಟಿಗೆ ಪರ್ಚೇಸ್ ಮಾಡೋದು ಗುಡ್ ಐಡಿಯಾ ಅಂತ ಅನಿಸುತ್ತೆ. ಸೊ ನಾವು ಅಷ್ಟೇ ಎಲ್ಲ ಕಡೆನೂ ಎಲ್ಲ ಸ್ಟಾಲ್ಗಳನ್ನ ಫುಲ್ ವಿಸಿಟ್ ಮಾಡಿದ್ವಿ. ಗುಲ್ಕನ್ ಕೂಡ ಇತ್ತು. ಸೊ ಗುಲ್ಕನ್ನ ಫಸ್ಟು ತಿನ್ಕೊಂಡ್ವಿ. ಏನೇ ಇದ್ರೂ ಫಸ್ಟು ಹೊಟ್ಟೆ ತುಂಬಬೇಕಲ್ವಾ, ಹೊಟ್ಟೆ ಫುಲ್ ಆಗಿದ್ರೆ ನಮಗೂ ಒಂದು ಎನರ್ಜಿ ಇರುತ್ತೆ. ಸೊ ಹಾಗಾಗಿ ಏನೇನು ಡಿಫ್ರೆಂಟಾಗಿ ಸಿಗುತ್ತೋ ಅದನ್ನೆಲ್ಲ ತಿನ್ಕೊಂಡು ಹಾಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಆ್ಯಂಡ್ ಮಲೆನಾಡು ಉಪ್ಪಿನಕಾಯಿಗಳು, ಚಟ್ನಿ ಪುಡಿಗಳು, ಹಪ್ಪಳ, ಸಂಡಿಗೆ ಆ ರೀತಿ ಸ್ಟಾಲ್ಗಳು ಕೂಡ ಇತ್ತು. ಆ್ಯಂಡ್ ನಾವು ಒಂದು ಸ್ವಲ್ಪ ಸ್ಟಾಲಲ್ಲೆಲ್ಲ ನೋಡಿದ್ವಿ. ಆ್ಯಂಡ್ ಟೇಸ್ಟಿಗೆ ಕೂಡ ನಿಮ್ಗೆ ಎಲ್ಲ ಕಡೆನೂ ಮ್ಯಾಂಗೋಗಳು ಕೂಡ ಕೊಡ್ತಾರೆ ಆ್ಯಂಡ್ ಉಪ್ಪಿನಕಾಯಿಗಳು ಕೂಡ ಇಲ್ಲಿ ಕೊಡ್ತಾ ಇದ್ರು. ಬಟ್ ನಮ್ಮನೇಲಿ ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳಗಳು ಎಲ್ಲದೂ ಸ್ಟಾಕ್ ಇರೋದ್ರಿಂದ ನಾವು ಯಾವುದು ಉಪ್ಪಿನಕಾಯಿ ಹಪ್ಪಳ ಏನು ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ಹಾಗೇನೆ ಗುಲ್ಕನ್ ತಿನ್ಕೊಂತ ಎಲ್ಲ ಸ್ಟಾಲ್ಗಳನ್ನು ನೋಡ್ಕೊತ ಹೋಗ್ತಾ ಇದ್ವಿ. ಯಾರ್ಯಾರು ಎಲ್ಲೆಲ್ಲಿಂದ ಬಂದು ಸ್ಟಾಲ್ ಹಾಕಿದ್ದಾರೆ ಆ್ಯಂಡ್ ಯಾರ್ಯಾರ ಹತ್ರ ಏನೇನು ಮ್ಯಾಂಗೋಗಳಿದೆ ಆ್ಯಂಡ್ ಯಾವ್ಯಾವ ಟೈಪಲ್ಲಿದೆ ಆ್ಯಂಡ್ ಪ್ರೈಸಸ್ ಕೂಡ ಅಷ್ಟೇ ಎಲ್ಲದನ್ನು ಒಂದ್ಸತಿ ಫುಲ್ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫುಲ್ ಲಾಲ್ಬಾಗಲ್ಲಿ ಮ್ಯಾಂಗೋ ಮೇಳನ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಜನ ಕೂಡ ಅಷ್ಟೇ ತುಂಬ ಜನ ಇದ್ದರು. ನಾನೆಲ್ಲ ನೋಡಿರೋ ಪ್ರಕಾರ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಅಂತ ಮಾತ್ರ ಮೆನ್ಷನ್ ಮಾಡಿದರು. ಬಟ್ ನಾವು ವೀಕೆಂಡ್ಸ್ ಹೋಗಿರೋದ್ರಿಂದ ನನಗೆ ಗೊತ್ತಿಲ್ಲ ವೀಕೆಂಡ್ಸ್ ಅಂತ ಲೇಟಾಗಿ ಕ್ಲೋಸ್ ಆಗ್ತಾ ಇತ್ತು ಅಥವಾ ನಾರ್ಮಲಾಗಿ ಡೈಲಿನೂ ಲೇಟಾಗಿ ಕ್ಲೋಸ್ ಆಗುತ್ತೋ ನನಗೆ ಗೊತ್ತಿಲ್ಲ. ಟಿಲ್ 7 o'clockವರೆಗೂ ಎಲ್ಲ ಮ್ಯಾಂಗೋ ಸ್ಟಾಲ್ಗಳು ಓಪನ್ ಕೂಡ ಇತ್ತು. ಆ್ಯಂಡ್ ತುಂಬ ಹ್ಯೂಜ್ ವೆರೈಟಿಯಾದ ಮ್ಯಾಂಗೋಗಳು ಕೂಡ ಇತ್ತು. ಆಲ್ಫಾನ್ಸೋ, ಮಲ್ಲಿಕಾ, ಶುಗರ್ ಬೇಬಿ, ಹಿಮಾಪಸನ್, ಮಲ್ಗೋವಾ, ತೋತಾಪುರಿ, ಬಾದಾಮ್, ಈ ರೀತಿ ತುಂಬ ಡಿಫ್ರೆಂಟ್ ಮ್ಯಾಂಗೋಗಳು ಕೂಡ ಇತ್ತು. ಆ್ಯಂಡ್ ಪ್ರೈಸಸ್ಸು ಅಷ್ಟೇ ನಾನು ಎಲ್ಲ ಚೆಕ್ ಮಾಡಿರೋ ಪ್ರಕಾರ ಸ್ಟಾರ್ಟಿಂಗ್ ಪ್ರೈಸು 40 ರೂಪೀಸಿಂದನೂ ಕೆಜಿಗೆ ಮ್ಯಾಂಗೋಗಳು ಕೂಡ ಇತ್ತು. ಆ್ಯಂಡ್ ತುಂಬ ಸ್ಟಾಲ್ಗಳಿತ್ತು. ನೆಲಮಂಗಲ ಸೈಡಿಂದ, ಕೋಲಾರ ಸೈಡು, ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರು ಎಲ್ಲ ಕಡೆಯಿಂದನೂ ಎಲ್ಲರೂ ತಂದುಬಿಟ್ಟು ಈ ಥರ ಸ್ಟಾಲ್ ಕೂಡ ಹಾಕಿದ್ರು. ಆ್ಯಂಡ್ ಕೆಲವರು ಮ್ಯಾಂಗೋ ಸ್ವೀಟ್ಗಳು
ಜ್ಯೂಸ್ಗಳನ್ನು ಕೂಡ ಅಲ್ಲೇ ಮಾಡಿ ಸೇಲ್ ಕೂಡ ಮಾಡ್ತಾ ಇದ್ರು. ಆ್ಯಂಡ್ ನಿಮಗೆ ಏನಾದರೂ ಅಲ್ಲೇ ಕುಡಿಬೇಕು ಅಂದರೆ ಮ್ಯಾಂಗೋ ಲಸ್ಸಿ ಕೂಡ ಪ್ರಿಪೇರ್ ಮಾಡಿ ಕೊಡೋ ಅಂಥ ಸ್ಟಾಲ್ ಕೂಡ ಇಟ್ಕೊಂಡಿದ್ರು. ತುಂಬ ಡಿಫ್ರೆಂಟ್ ಸ್ಟಾಲ್ಗಳು ಕೂಡ ಇತ್ತು. ಆ್ಯಂಡ್ ಒಂದೇ ಸತಿ ಕನ್ಫ್ಯೂಸ್ ಆಗಬೇಕು ಯಾವ್ದು ಪರ್ಚೇಸ್ ಮಾಡಬೇಕು ಅಥವಾ ಯಾವ್ದು ಬಿಡಬೇಕು ಅಂತ ಗೊತ್ತೇ ಆಗ್ತಾ ಇರಲಿಲ್ಲ, ಅಷ್ಟೊಂದು ವೆರೈಟಿ ಇತ್ತು. ಆ್ಯಂಡ್ ಸ್ವಲ್ಪ ಸ್ಟಾಲ್ಗಳಲ್ಲಿ ಮಾವಿನ ಹಣ್ಣು ಕಾಯಿಗಳು ಕೂಡ ಇಟ್ಟಿದ್ರು, ಯಾಕೆಂದರೆ ಒಂದೇ ಸತಿ ಅಷ್ಟು ಹಣ್ಣು ತೊಗೊಂಡೋದ್ರೆ ತಿನ್ನೋಕ್ಕಾಗಲ್ಲ. ಬೇಕಂದ್ರೆ ಕಾಯಿ ತೊಗೊಂಡೋಗಿ ಒಂದು 2-3 ದಿನ ಇಟ್ಬಿಟ್ಟು ಹಣ್ಣು ಕೂಡ ಮಾಡ್ಕೊಂಡು ತಿನ್ಬೋದು ಅಂತ ಕಾಯಿಗಳನ್ನು ಕೂಡ ಸೇಲ್ಗಿಟ್ಟಿದ್ರು. ಆ್ಯಂಡ್ ಪಕ್ಕದಲ್ಲಿ ಇನ್ನೊಂದು ಜೇನ್ ಕಾರ್ ಅಂತ ಹೇಳಿಬಿಟ್ಟು ಪ್ಯೂರ್ ಜೇನ್ ತುಪ್ಪದ ಸ್ಟಾಲ್ ಕೂಡ ಇಟ್ಟಿದ್ರು. ಆ್ಯಂಡ್ ಜೇನ್ ಹುಳುಗಳನ್ನು ಕೂಡ ಅಲ್ಲಿ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ರು. ಅವೆಲ್ಲ ಹೇಗೆ ಓಡಾಡ್ತಾ ಇತ್ತು ಅಂದರೆ ಅದು ನೋಡಿದ್ರೆ ಹೆದರಿಕೆ ಆಗಬೇಕು. ಯಾಕೆಂದರೆ ನನಗೆ ಗೊತ್ತಿರಂಗೆ ಹಳ್ಳಿ ಕಡೆ ಎಲ್ಲ ಜೇನು ಹುಳ ಕಡಿದ್ರೆ ಮುಖ ಎಲ್ಲ ಇಷ್ಟು ದಪ್ಪ ಆಗುತ್ತಲ್ಲ, ನನಗೆ ಅದೇ ನೆನಪಾಗೋಯ್ತು ಆ ಹುಳಗಳನ್ನು ನೋಡಿ. ಬಟ್ ಜೇನುತುಪ್ಪ ಮಾತ್ರ ತುಂಬ ಪ್ಯೂರ್ ಆಗಿತ್ತು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ನಾನು ಕೂಡ ಟೆಸ್ಟ್ ಮಾಡಿಬಿಟ್ಟು ಒಂದು ಚಿಕ್ಕ ಬಾಟಲ್ನ ಪರ್ಚೇಸ್ ಕೂಡ ಮಾಡಿದೆ ಅಲ್ಲಿ. ಹೆಂಗಿದೆ? ಚೆನ್ನಾಗಿದೆ. ಮೊಬೈಲ್ ಕೊಡು ನಿಂದು. ನೀ ಟೇಸ್ಟ್ ನೋಡ್ತೀಯಾ? ಒರಿಜಿನಲ್ ಹನಿ ಬಂದ್ಬೇಕಾಯ್ತು ಪಾहिजे का ಈಗ ಸಿಗಲ್ಲ, ಅದು ಕಟ್ ಮಾಡ್ಕೊಂಡು ಬಂದಿಲ್ಲ ಎಲ್ಲ ಸೋರಾಗುತ್ತೆ. 200 ರೂಪಾಯಿ 150 ಎಷ್ಟು ಸತಿ ಈ ಥರ ಚೇಂಜ್ ಮಾಡುತ್ತೆ? ಹೋಗೋದು ಬರೋದು ಮಾಡ್ತೇನೆ. ಮಾಡ್ತಾ ಇರ್ತೀವಿ. ನೋ ಶುಗರ್ ಆ್ಯಡೆಡ್ 250 का ಮನೆ ಈ ಕಡೆ ಕೊಡ್ತೀನಿ ಬಾಮ್ಮ. ಹೆವಿ ಅಲ್ಲ? ಟೆಸ್ಟ್ ಮಾಡಿದೆ. ಎಷ್ಟು ಅಂಕಲ್? 220ನಾ? ಅದು 150 kg. ಯಾವ್ದು ಬೇಕ್ರಿ? ಟೇಸ್ಟ್ ನೋಡ್ತಿದ್ಯಾ? ಅದು 100 ರೂಪಾಯಿ ಮಾಡಿಕೊಡಿಯಲ್ಲ 1 kg. ಎಷ್ಟು ಬೇಕಾ? ಸಾಕು, 1 kg ಸಾಕು. ಇದು ಹೌದಾ? ನಮ್ಮೂರಿಗೆ ಬಾ ನೀನು, ಎಷ್ಟು ಕೀಲು ಬಾ ನೀನೆ, ಎಲ್ಲ ಫೋಟೋ ಬೇಡ. ಯಾವ ಊರು ಅಂಕಲ್ ನಿಮ್ದು? ಶ್ರೀನಿವಾಸಪುರ ಅಲ್ಲ, ತಗೊಳ್ಳಿ, ಚೆನ್ನಾಗಿದೆ. ಎಷ್ಟು ಕೇಳಿದೆ? 100 ರೂಪೀಸ್. 100 ಒಂದು 10 ಮಾಡಿ, ನಾನು 10 ಮಾಡಿ. ಹಾಗೆ ಮುಂದೆ ಬರಬೇಕಾದ್ರೆ ಇಲ್ಲಿ ಅಂಕಲ್ ಒಬ್ಬರು ನೇರಳೆ ಹಣ್ಣನ್ನು ಕೂಡ ಸೇಲ್ ಮಾಡ್ತಾ ಇದ್ರು. ಅಲ್ಲೂ ಅಷ್ಟೇ ನಿಮಗೆ ನಾರ್ಮಲ್ ಆಗಿ ಮರದಲ್ಲಿ ಹೇಗೆ ಸಿಗುತ್ತೋ ಚಿಕ್ಕದು ಆ ರೀತಿ ನೇರಳೆ ಹಣ್ಣು ಕೂಡ ಇತ್ತು. ಆ್ಯಂಡ್ ಹೈಬ್ರಿಡ್ ನೇರಳೆ ಹಣ್ಣು ಕೂಡ ಇತ್ತು. ಸೊ ನಾವು ಒಂದು ಸ್ವಲ್ಪ ಎರಡನ್ನೂ ಟೇಸ್ಟ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಹೇಗೆ ಮರದಲ್ಲಿ ಸಿಗುತ್ತಲ್ಲ ಹಳ್ಳಿ ಕಡೆ ಅದೇ ರೀತಿ ನೇರಳೆ ಹಣ್ಣನ್ನು ನಾವು ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. 1 kgಗೆ 110 ರೂಪಾಯಿ ಇತ್ತು ಅಲ್ಲಿ. ಸೊ ನಾವು 1 kg ನೇರಳೆ ಹಣ್ಣನ್ನು ಪರ್ಚೇಸ್ ಮಾಡಿದ್ವಿ. ಸೊ ಮನೆಗೆ ಹೋಗ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ತಿನ್ನೋಣ ಅಂತ ಹೇಳಿ. ಆ್ಯಂಡ್ ಇದೊಂದು ಮರದ್ದು ನನಗೆ ತುಂಬ ಇಷ್ಟ ಆಯಿತು. ಇದು ಬುದ್ಧ, ಕಮಲಜಾತ ಬುದ್ಧ ಅಂತ 200 ವರ್ಷದ ಹಳೆ ಮರದಲ್ಲಿ ಕೆತ್ತನೆ ಮಾಡಿದಂತೆ. ತುಂಬ ಚೆನ್ನಾಗಿತ್ತು ಅದು ಕೂಡ ನೋಡೋಕ್ಕೆ. ನಂಗೆ ಸ್ವಲ್ಪ ಹುಳಿ ಇದೆ, ಜವಾರಿ ಸ್ವಲ್ಪ ಹಂಗೆ ಬರ್ತದೆ. ನಂಗೊಂದು ಸ್ವಲ್ಪ ಹುಳಿ ಅನಿಸ್ತಿದೆ ಆದ್ರೂ. ಓಕೆ, ನಾಲ್ಗೆಲ್ಲ ಕಲರ್ ಆಗೋಯ್ತು. ಸೊ ಎಲ್ಲ 1 ರೌಂಡ್ ಹಾಕಿ ಆದಮೇಲೆ ಓಕೆ ಇವಾಗ ಲಾಸ್ಟಿಗೆ ಇನ್ನು ಪರ್ಚೇಸ್ ಮಾಡೋಣ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಸೊ ನಾವು ಮ್ಯಾಂಗೋ ಹಣ್ಣು ಪರ್ಚೇಸ್ ಮಾಡೋಕ್ಕೆ ಮತ್ತೆ ಟೇಸ್ಟ್ ಮಾಡಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೇಗಿದೆ? ದಾಂಡೇಲಿ ಹೋಗಿ ತಂದಿದ್ವಲ್ಲ, ಹಾಂ ಅದೇ ಇದಾ? ಹಾಗಾದ್ರೆ ಚೆನ್ನಾಗಿತ್ತು, ಇದೇ ತಗೋ ಹಾಗಾದರೆ. ಎಷ್ಟು ದಿನ ಇಡ್ಬೋದು ಇದು? 4-5 ದಿವಸ ಬೇಕಾದ್ರೆ ನಾವು 4-5 ದಿವಸ ಯೂಸ್ ಮಾಡಿ ಓಪನ್ ಇಡ್ರಿ, ಅಂದ್ರೆ ಹಾಕಿ ಇಡಕ್ಕೆ ಹೋಗ್ಬೇಡ್ರಿ. 2 ದಿನ ಇಟ್ಟರೆ ಫುಲ್ ಹಣ್ಣಾಗುತ್ತೆ ಅನ್ಸುತ್ತಲ್ಲ? ಏನಿಲ್ಲ, ಒಂದು 3 ದಿನ ಇಡಬೇಕಾ? ಪೂರ ಹಣ್ಣು ಆಗ್ಬೇಕಂತಂದ್ರೆ ನೀವು ನಾಳೆ ತಿನ್ನಕ್ಕೆ ಹಾಂ, ಅದೇ ಫುಲ್ ಹಣ್ಣಾದ್ರೆ 3 ದಿನ ಬೇಕನ್ಸುತ್ತೆ.
ಹೆಂಗಿದೆ? ಶುಗರ್ಲೆಸ್ ಅಂತ ಅನ್ನೋದು. ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಎಲ್ಲ ಹಣ್ಣುಗಳನ್ನೂ ನೋಡಿ ಪರ್ಚೇಸ್ ಮಾಡಬೇಕಾದ್ರೆ ಲಾಸ್ಟಿಗೆ ಕನ್ಫ್ಯೂಷನ್ನೇ ಆಗೋಗ್ಬಿಡುತ್ತೆ. ಬಟ್ ನಾವು ಎಲ್ಲದನ್ನು ಸ್ವಲ್ಪ ನೋಡಿ ಓಕೆ ಒಂದು ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ಕಾಯಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 2-3 kg ಅಷ್ಟು ಹಣ್ಣನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಿಮಗೆ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಒಳ್ಳೇದು ಕೂಡ ಸಿಗುತ್ತೆ ಹಣ್ಣು ಅಲ್ವಾ. ಸೊ ಈ ಥರ ಮ್ಯಾಂಗೋ ಮೇಳದಲ್ಲಿ ಬಂದು ಪರ್ಚೇಸ್ ಮಾಡೋದು ಗುಡ್ ಅಂತ ನನಗೆ ಅನಿಸ್ತು. ಹೆಂಗಿತ್ತು ಮಾವಿನ ಮೇಳ? ಚೆನ್ನಾಗಿತ್ತು. ಬಾ ಏನಿದೆ? ಹಣ್ಣು, ನೇರಳೆ ಹಣ್ಣು ಅಷ್ಟೇ ಪರ್ಚೇಸ್ ಮಾಡಿದ್ದೀವಿ. ಹೆವಿ ಆಯ್ತಲ್ಲ. ಸಾಕು, ಇವತ್ತು ಇಬ್ಬರಿಗೆ ಎಷ್ಟು ತಿಂತೀವಿ ಅಲ್ಲ? ಎಲ್ಲದೂ ಸ್ವಲ್ಪ ಟ್ರೈ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿದೆಯೋ ಅಷ್ಟು ತಗೊಂಡಿದ್ದೀನಿ. ಇಷ್ಟು ಚೆನ್ನಾಯ್ತು. 1000 ರೂಪಾಯಿ kg ಮ್ಯಾಂಗೋ ಎಲ್ಲ ತಗೊಂಡಿರಲ್ಲ ಗುರು. ನಾನು ಇದುವರೆಗೂ ಟ್ರೈ ಮಾಡಿಲ್ಲ 1000 ರೂಪಾಯಿ ಆಯ್ತಾ. ಸೊ ಅದು ಹಣ್ಣು ಹೇಗಿರುತ್ತೆ ನೋಡೋಣ, ಅಷ್ಟೊಂದು ರೇಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ನೋಡೋಣ ಮನೆಗೆ ಹೋಗಿ ಚೆಕ್ ಮಾಡಿ. ಸ್ವಲ್ಪ ಸುತ್ತಾಡಿ ಸುಸ್ತಾಗಿ ಹೋಗ್ಬಿಡ್ತಲ್ಲ, ಸ್ವಲ್ಪ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಗೋಲಿ ಸೋಡಾ ತಗೊಂಡ್ವಿ. ಲೆಮನ್ ಇದೆ, ಆರೆಂಜ್ ಇದೆ, ನಿಂಗೆ ಆಗ್ಬೇಕು. ನೀನು ಒಂದೇ ತಗೋ ಸಾಕಲ್ವಾ? ನಂಗಾಗಿದ್ರೆ ನಂಗೆ ಲೆಮನ್ ತಗೋ. ಅದು ಇದಕ್ಕೆ ಹಾಕೊಡಲ್ವಾ? ಹಂಗೇನ ಅದು ಗ್ಲಾಸ್ಗೆ ಹಾಕೊಡಲ್ವಾ ಅಂತೆ? ಅದು ಗ್ಲಾಸ್ಗೆ ಹಾಕೊಡಲ್ವಾ? ಹೆಂಗಿದೆ? ಏನು ಸಮಥಿಂಗ್ ಯಾವಾಗಲೂ ಮೊಜಿಟೋ ಎಲ್ಲ ಕುಡಿತಾ ಇರ್ತೀವಲ್ಲ, ಸೊ ಇದು ಕಲರ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ ನನಗೆ ಇಷ್ಟನೇ ಆಗಿಲ್ಲ. ಒಳ್ಳೆ ಈ ಕೆಮ್ಮು ಬಂದಾಗ ಕೆಮ್ಮಿನ ಸಿರಪ್ ಕುಡಿತೀವಲ್ಲ ಆ ರೀತಿನೇ ಇತ್ತು. ನನಗೊಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಬಟ್ 60 ರೂಪೀಸ್ ಅದಕ್ಕೆ. ಸೊ ಪೇ ಮಾಡಿಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಧನಾದರೂ ಕುಡಿಯೋಣ ಅಂತ ಒಂದು ಅರ್ಧ ನಾನು ಕುಡಿದೆ. ಆ್ಯಂಡ್ ಇನ್ನೊಂದು ಅರ್ಧ ಸಿದ್ದು ಅವ್ರಿಗೆ ಕೊಟ್ಬಿಟ್ಟೆ, ನೀನೇ ಕುಡಿದ್ಬಿಡು, ನನಗೆ ಬೇಡ ಯಾಕೋ ಚೆನ್ನಾಗಿಲ್ಲ ಅಂತ ಹೇಳಿ. ಪಾಪ ಅವ್ರ ಹತ್ರ ಕುಡಿಸ್ಬಿಟ್ಟೆ ನಾನು. ಆ್ಯಂಡ್ ಹಾಗೆ ಅಲ್ಲಿಂದನೇ ತಗೊಂಡಿರೋ ಕವರ್ಗಳನ್ನೆಲ್ಲ ಕೈಯಲ್ಲೇ ಹಿಡ್ಕೊಂಡು ಯಾಕೆ ಓಡಾಡೋದು, ಎಲ್ಲದನ್ನು ಕಾರಲ್ಲೇ ಇಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಜೋಳ ಕೂಡ ಸೇಲ್ ಮಾಡ್ತಾ ಇದ್ರು. ಬಟ್ ನಾನು ಯಾವಾಗಲೂ ಬೇಯಿಸಿರೋ ಜೋಳನ ತಿಂದಿದ್ದೆ, ಯಾವತ್ತೂ ಸುಟ್ಟಿರೋ ಅಂತಹ ಜೋಳನ ತಿಂದೇ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಅದನ್ನು ಒಂದು ಟ್ರೈ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ಸುಟ್ಟಿರೋ ಅಂಥ ಸ್ವೀಟ್ ಕಾರ್ನ್ ಜೋಳ ತಗೊಂಡೆ. ನಾನು ಫಸ್ಟ್ ಟೈಮ್ ಈ ಥರ ಸುಟ್ಟಿರೋದು ತಿಂದಿರೋದು. ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಒಂಥರ ನಂಗೆ ತುಂಬ ಚೆನ್ನಾಗಿ ಅನಿಸ್ತು, ಡಿಫ್ರೆಂಟ್ ಟೇಸ್ಟ್ ಅನಿಸ್ತು. ನಾನು ಸಿದ್ದು ಹತ್ರ ಕೂಡ ಅಂತ ಇದ್ದೆ, ಟೇಸ್ಟ್ ತುಂಬ ಚೆನ್ನಾಗಿದೆ ಅಲ್ವಾ ಅಂತ. ಸೊ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತಿಂತಾಯಿದ್ರು. ಆ್ಯಂಡ್ ಇವತ್ತು ಯಾಕೋ ಎಲ್ಲದೂ ಲಿಮಿಟ್ನ ಬ್ರೇಕ್ ಮಾಡಿಬಿಟ್ಟು ಏನೇನು ಕಾಣಿಸ್ತಾ ಇತ್ತೋ, ಏನೇನು ಸಿಗ್ತಾ ಇತ್ತೋ ಎಲ್ಲದನ್ನು ತಿಂದ್ಬಿಟ್ಟಿದ್ವಿ. ಪಾನಿಪುರಿ, ಬೇಲ್ಪುರಿ ಎಲ್ಲದನ್ನು ತಿಂದ್ಕೊಂಡು ಹಾಗೆ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ವೆದರು ಒಂಥರ ಸಪೋರ್ಟ್ ಮಾಡೋ ರೀತಿನೇ ಇತ್ತು. ತುಂಬ ಕೂಲಾಗಿ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ಎಲ್ಲ ಜನನೂ ಅಷ್ಟೇ, ತುಂಬ ಜನ ಕೂಡ ಇದ್ದರು. ಆ್ಯಂಡ್ ಎಲ್ಲರೂ ಒಂಥರ ಬ್ಯುಸಿಯಾಗಿಬಿಟ್ಟಿದ್ರು ಅನಿಸುತ್ತೆ. ಫೋಟೋ ತೊಗೊಂಡವ್ರು ಫೋಟೋ, ವಿಡಿಯೋ, ರೀಲ್ಸು ಆ ಥರ ಎಲ್ಲ ಮಾಡ್ಕೊತಾ ಇದ್ರು. ಬಟ್ ನಂಗೊಂಥರ ಒಳ್ಳೆ ಗಾಳಿ ಚೆನ್ನಾಗಿ ಬರ್ತಾ ಇರೋದಕ್ಕೆ ಮೈಂಡ್ ತುಂಬ ರಿಲ್ಯಾಕ್ಸ್ ಅನಿಸ್ತಾ ಇತ್ತು. ನಾನೊಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊತಾ ಇದ್ದೆ. ಆ್ಯಂಡ್ ಸಿದ್ದು ಅವರು ನಾನೊಂದು 5 minutes ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಮೆಡಿಟೇಷನ್ ಸ್ಟಾರ್ಟ್ ಮಾಡಿಬಿಟ್ರು. ಆ್ಯಂಡ್ ಅಲ್ಲೂ ತುಂಬ ಹೊತ್ತಿರೋಕ್ಕೂ ಒಂಥರ ಚಳಿ ಸ್ಟಾರ್ಟ್ ಆದಂಗೆ ಆಗ್ತಾ ಇತ್ತು. ಬಟ್ ಸ್ಟಿಲ್ ಸಿದ್ದುಗೆ ಮತ್ತೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ ಬಂತು ಅವರಿಗೆ. ಸೊ ಅದಕ್ಕೆ ಒಂದು ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಐಸ್ ಕ್ರೀಮ್ ಕೂಡ ತಿನ್ಕೊತ ಹಾಗೆ ಇನ್ನೊಂದು 15 minutes ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಅಲ್ಲೇ ಕುತ್ಕೊಂಡು ಹಾಗೆ ಮಾತಾಡ್ಕೊತ, ವೆದರ್ ಕೂಡ ಚೆನ್ನಾಗಿತ್ತು, ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇತ್ತಲ್ಲ, ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೋಗೋಣ ಅಂತ ಹೊರಟ್ಬಿಟ್ವಿ. ಆ್ಯಂಡ್ ಮ್ಯಾಂಗೋ ಮೇಳ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ಯಾರಾದರೂ ಹಾಗೆ ಕಾರು, ಬೈಕು ಏನಾದರೂ ತೊಗೊಂಡು ಹೋಗಿದ್ರೆ
ಹೊರಗಡೆನೆ ಪಾರ್ಕ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತು ನನಗೆ. ಯಾಕೆಂದರೆ ಹೊರಗಡೆ ಪಾರ್ಕ್ ಮಾಡಿಬಿಟ್ಟು ಹಾಗೆ ನಾವೇ ನಡ್ಕೊಂಡು ಒಳಗಡೆ ಎಂಟ್ರಿಗೆ ಹೋದರೆ ಜಸ್ಟ್ 10 ರುಪೀಸ್ ಅಷ್ಟೇ ಆಗುತ್ತೆ. ನೀವು ಕಾರು ಬೈಕು ಏನಾದರೂ ಒಳಗಡೆ ತೊಗೊಂಡೋದ್ರೆ ಮತ್ತು ಅದಕ್ಕೆ ಎಕ್ಸ್ಟ್ರಾ ಪಾರ್ಕಿಂಗ್ ಚಾರ್ಜಸ್ ಕೂಡ ಪೇ ಮಾಡಬೇಕಾಗುತ್ತೆ. 100 ರುಪೀಸ್ ಅಥವಾ 150 ರುಪೀಸೋ ಎಷ್ಟೋ ಇದೆ. ಸೊ ಅದಕ್ಕಿಂತ ಬೆಟರು ಔಟ್ಸೈಡಲ್ಲೇ ಪಾರ್ಕ್ ಮಾಡಿಬಿಟ್ಟು ಹಾಗೆ ಒಳಗಡೆ ಹೋದರೆ ಒಂದು ಸ್ವಲ್ಪ ಅಮೌಂಟ್ ಆದರೂ ಸೇವ್ ಆಗುತ್ತಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಅಲ್ಲಿಂದ ನೆಕ್ಸ್ಟ್ ಮನೆಗೆ ಬಂದಮೇಲೆ ಇವಾಗ ಮ್ಯಾಂಗೋ ತಂದಿದ್ದೀವಿ ಅಂದಮೇಲೆ ಅದನ್ನು ಕಟ್ ಮಾಡಿ ತಿಂದ್ಬಿಡ್ಬೇಕು ಅಥವಾ ಏನಾದರೂ ಒಂದು ರೆಸಿಪಿನಾದರೂ ಮಾಡಲೇ ಬಿಡಬೇಕಲ್ವ. ಸೊ ಹಾಗಾಗಿ ನಾನು ಇವಾಗ ಸಂಜೆ ಬೇರೆ ಆಗಿತ್ತು, ಮಾವಿನ ಹಣ್ಣು ತಿನ್ನೋದಕ್ಕಿಂತ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ತಂದಿರೋ ಮ್ಯಾಂಗೋನ ಆಗಲೇ ಕಟ್ ಮಾಡಿಬಿಟ್ಟೆ. ಆ್ಯಂಡ್ ಒಂದು ಸ್ವಲ್ಪ ಹಾಗೆ ತಿಂದ್ವಿ ಕೂಡ. ಮ್ಯಾಂಗೋ ಮಾತ್ರ ತುಂಬ ಸ್ವೀಟಾಗಿತ್ತು. ಆಲ್ರೆಡಿ ಅಲ್ಲೇ ಟೇಸ್ಟ್ ಮಾಡಿ ಕೂಡ ತಂದಿದ್ವಿ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಸೊ ಅದಕ್ಕೆ ಇವಾಗ ಅದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಏನಾದರೂ ಮ್ಯಾಂಗೋ ಪುಡ್ಡಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಕ್ವಿಕ್ಕಾಗಿ ಕೂಡ ಆಗುತ್ತೆ ಆ್ಯಂಡ್ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಡ, ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಬಿಡ್ಬೋದು. ಡೈರೆಕ್ಟಾಗಿ ಹಾಗೆ ಮಾವಿನ ಹಣ್ಣು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ 2 ಮ್ಯಾಂಗೋ ತೊಗೊಂಡಿದ್ದೀನಿ. ಸೊ ಎಲ್ಲದನ್ನು ನೀಟಾಗಿ ಕಟ್ ಮಾಡಿಕೊಂಡು ಪಲ್ಪ್ ತೊಗೊಂಡಿದ್ದೀನಿ. ನೋಡಿ ಕಲರು ಎಷ್ಟು ಚೆನ್ನಾಗಿದೆ ಆ್ಯಂಡ್ ಜ್ಯೂಸಿಯಾಗಿ ಕೂಡ ಇದೆ. ಸೊ ಇದನ್ನ ಇವಾಗ ನೆಕ್ಸ್ಟ್ ನಾನು ಚಿಕ್ಕದಾಗಿ ಸ್ವಲ್ಪ ತಿಕ್ ಪೇಸ್ಟ್ ರೀತಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದನ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ತಿಕ್ ಪೇಸ್ಟ್ ಆಗಿರೋದ್ರಿಂದ ಅದಕ್ಕೆ 1 ಅಥವಾ 2 ಡ್ರಾಪ್ ಅಷ್ಟು ವಾಟರ್ನ ಮಿಕ್ಸ್ ಮಾಡಿಬಿಟ್ಟು, ಹಣ್ಣು ತುಂಬ ಸ್ವೀಟ್ ಆಗಿದೆ ಅದಕ್ಕೆ ನಾನು ಇಲ್ಲಿ ಜಸ್ಟ್ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಹಣ್ಣು ಏನಾದರೂ ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಶುಗರ್ನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕಿಬಿಟ್ಟು ಒಂದು 2 ಸ್ಪೂನ್ ಅಷ್ಟು ಸಕ್ಕರೆ ಯೂಸ್ ಮಾಡಿದ್ದೀನಿ. ಆ್ಯಂಡ್ 1 ಸ್ಪೂನ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಕೂಡ ಹಾಕಿದ್ದೀನಿ. ಬಟ್ ಅದು ಕಾರ್ನ್ಫ್ಲೋರ್ ಮಿಸ್ ಆಗಿದೆ, ನಾನು ಹಾಲಿಗೆ ಹಾಕಿರೋದು. ಅಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕು ಪೇಸ್ಟ್ ಬರೋವರೆಗೂ ನೀಟಾಗಿ ಇದನ್ನ ಲೋ ಫ್ಲೇಮಲ್ಲೇ ಎರಡನ್ನೂ ಕೂಡ ನೀಟಾಗಿ ನಾವು ಬಾಯ್ಲ್ ಮಾಡ್ಕೊಬೇಕಾಗುತ್ತೆ. ಸೊ ಇದಕ್ಕೆ ನಾನೇನು ಹಾಕಿರಲಿಲ್ಲ ಮ್ಯಾಂಗೋಗೆ, ಹಾಗೆ ಅದು ದಪ್ಪ ಬಂದಿದೆ. ಹಾಲಿಗೆ ಮಾತ್ರ ನಾನಿಲ್ಲಿ 1 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಹಾಗಾಗಿ ಹಾಲು ಕೂಡ ಸ್ವಲ್ಪ ದಪ್ಪ ಬಂದಿದೆ. ನೆಕ್ಸ್ಟ್ ಇವಾಗ ಎರಡನ್ನೂ ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಒಂದು ಯಾವುದಾದ್ರೂ ಏರ್ ಟೈಟ್ ಬಾಕ್ಸ್ ತಗೊಂಡು ಅದಕ್ಕೆ ಲೇಯರ್ ಬೈ ಲೇಯರ್ ಒಂದ್ಸತಿ ಹಾಲನ್ನ ಆ್ಯಂಡ್ ಒಂದ್ಸತಿ ನಾವು ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಓವರ್ ನೈಟ್ ಇಟ್ಟರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ಬೈ ಚಾನ್ಸ್ ಓವರ್ ನೈಟ್ ಇಡೋಕ್ಕಾಗಿಲ್ಲ, ಟೈಮ್ ಸಾಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 3 to 4 ಅವರ್ಸ್ ಆದರೂ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಆವಾಗ ಇಟ್ಟರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಯಾವ್ಯಾವ ರೆಸಿಪಿಗಳು ಟ್ರೈ ಮಾಡೋಕ್ಕಾಗುತ್ತೋ ಎಲ್ಲದೂ ಮಾಡಿಬಿಡ್ಬೇಕು. ಆ್ಯಂಡ್ ಡಿಫ್ರೆಂಟಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೇ ರೀತಿ ತಿಂದರೆ ಬೋರ್ ಕೂಡ ಅನಿಸ್ಬಿಡುತ್ತೆ. ಯಾವುದಾದ್ರೂ ಒಂದು ಹೆಲ್ದಿ ರೆಸಿಪಿಗಳನ್ನ ಟ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಅದು ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಬಟ್ ನಾನಿಲ್ಲಿ ಇವತ್ತು ಶುಗರ್ ಯೂಸ್ ಮಾಡಿರೋದು. ಸೊ ಶುಗರ್ ಬದಲು ನೀವು ಇಲ್ಲಿ ಬೆಲ್ಲ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಅದು ಒಂದು ಮಾತ್ರ ಇಲ್ಲಿ ಹೆಲ್ದಿ ಅನಿಸ್ತಾ ಇಲ್ಲ. ಬಟ್ ಕೆಲವೊಂದು ಸತಿ ಕೆಲವೊಂದು ಐಟಮ್ಗಳಿಗೆ ಶುಗರ್ನೇ ಯೂಸ್ ಮಾಡಬೇಕು ಅಂತ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ಇವತ್ತು ಶುಗರ್ನೇ ಯೂಸ್ ಮಾಡಿರೋದು. ಆ್ಯಂಡ್ ಓವರ್ ನೈಟ್ ಇಟ್ಮೇಲೆ ನಿಮಗೆ ನೆಕ್ಸ್ಟ್ ಡೇ ತೆಗೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಇವಾಗ ಈ ರೀತಿ ತೆಗ್ದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.